ಸ್ನೇಹಿತರೆ, ಇವತ್ತ ಸೆಪ್ಟೆಂಬರ್ 2 ಸೋಮವಾರ ಗೃಹಲಕ್ಷ್ಮಿಯರ ಖಾತೆಗೆ 2,000 ರೂಪಾಯಿ 12ನೇ ಕಂತಿನ ಹಣ ಜಮಾ. ಹೌದು ಸ್ನೇಹಿತರೆ, ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಕಳೆದ ಒಂದು ವಾರದಿಂದ ಕಾಯ್ತಾ ಇದ್ರಿ ನೀವು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ರಿ. ಯಾಕಂದ್ರೆ 11ನೇ ಕಂತಿನ ಹಣವನ್ನ ಪಡೆದಂತವ್ರು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಕೌಂಟ್ಗಳನ್ನ ಚೆಕ್ ಮಾಡೋದು, ಬ್ಯಾಂಕ್ ಗಳಿಗೆ ಹೋಗಿ ಕೇಳೋದು, ಈ ರೀತಿ ಹಲವಾರು ರೀತಿಯ ನೀವು ಒಂದು ಪ್ರಾಸೆಸ್ ಅನ್ನ ಮಾಡ್ಕೊಂಡಿದ್ದೀರಾ. ಅಂದ್ರೆ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಬಂದಿಲ್ಲ. ಆದ್ರೆ ಕೊನೆಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ನಿಮಗೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತು. ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ 2,000 ಇವತ್ತಿನಿಂದ ಜಮಾ. ಹೌದು ಸ್ನೇಹಿತರೆ, ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಇಲ್ಲಿ ಮೊದಲಿಗೆ ಯಾರಿಗೆ 12ನೇ ಕಂತಿನ ಹಣ ಜಮಾ ಆಗುತ್ತೆ, ಯಾವ ರೀತಿ ಇದರ ಒಂದು ಪ್ರಾಸೆಸ್ ಇರುತ್ತೆ, ಸ್ವಲ್ಪ ಬದಲಾವಣೆ ಆಗಿದೆ, ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಅಂದ್ರೆ ಮೊದಲು ಯಾವ ಜಿಲ್ಲೆಗಳಿಗೆ ಬರ್ಬಹುದು, ಇದರಲ್ಲಿ ಏನ್ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ನಿಮಗೆ. ಜೊತೆಗೆ ಬಹಳಷ್ಟು ಮಂದಿ ಈ ಒಂದು 12ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ. ಅಂದ್ರೆ ಬಿಡುಗಡೆ ಆಗಿದೆಯಾ ಈಗ ಆಲ್ರೆಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಯಾಕೆ ನಮಗೆ ಯಾಕೆ ಬಂದಿಲ್ಲ, ಬೇರೆಯವ್ರಿಗೆ ಬಂದಿದೆಯಾ, ಮತ್ತೆ ಯಾಕೆ ಈ ರೀತಿ ಒಂದು ಲೇಟ್ ಆದಂತ ಪ್ರಾಸೆಸ್ ಆಗ್ತಾ ಇದೆ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ನಾನು ಇವತ್ತ ಒಂದು ಹೊಸ ಅಪ್ಡೇಟ್ ನಲ್ಲಿ ಉತ್ತರವನ್ನ ಕೊಡ್ತಾ ಇದ್ದೀನಿ. ಯಾರ್ಯಾರು ಗೃಹಲಕ್ಷ್ಮಿಯರು 11ನೇ ಕಂತಿನ ಹಣವನ್ನ ಪಡೆದಿದ್ರಾ, 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಾ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಗುಡ್ ನ್ಯೂಸ್ ಇದು. ಇನ್ನು 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ 2 ಕಂತುಗಳ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ನೀವು ಮಾಡ್ಬೇಕಾಗಿರುವಂತ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಹಂಚಿಕೆ ಮಾಡಿ, ಅಂದ್ರೆ ಶೇರ್ ಮಾಡ್ಬೇಕು ನೀವು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹೊಸ ಅಪ್ಡೇಟ್ ಗೊತ್ತಾಗ್ಬೇಕು. ಹೌದು ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದು. ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ 12ನೇ ಕಂತಿನ ಹಣ 2,000 ಜಮಾ ಆಗ್ತಾ ಇದೆ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದ್ರದ್ದು 2,000 ರೂಪಾಯಿ ಹಣ ನಿಮಗೆ ಒಟ್ಟಿಗೆ ಬರ್ತಾ ಇದೆ. ಅಂದ್ರೆ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನ ನೀವು ಪಡೆದುಕೊಳ್ಬಹುದು. ಸೊ ಹಾಗಾದ್ರೆ ಇಲ್ಲಿ 12ನೇ ಕಂತಿನ ಹಣ ಏನು ಇವತ್ತಿನಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇವತ್ತ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಇಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಲಾಗಿದಂತೆ 12ನೇ ಕಂತಿನ ಹಣ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ರೆಗ್ಯುಲರ್ ಆಗಿ ಯಾರು 2,000 ರೂಪಾಯಿ ಹಣವನ್ನ ಪಡ್ಕೊಳ್ತಾ ಬರ್ತಾ ಇದ್ರಿ, ಈ ಬಾರಿ ನಿಮಗೆ ಕಂಟಿನ್ಯೂ ಆಗಿ ಫಸ್ಟ್ ಗೆ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾರು ಲೇಟ್ ಆಗಿ ಪಡಿತಾ ಇದ್ರಿ ಅವರಿಗೆ ಮೊದಲಿಗೆ ಬರುವಂತ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ. ಏನ್ ಬದಲಾವಣೆ ಅಪ್ಪ ಅಂತಂದ್ರೆ, ಇಲ್ಲಿ ಈ ಬಾರಿ ಸ್ವಲ್ಪ 12ನೇ ಕಂತಿನ ಹಣ ಕೆಲವರಿಗೆ ಆಗ್ತಾ ಇಲ್ಲ ಅಂತೆ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ, ಇಲ್ಲಿ ಯಾರು ಶ್ರೀಮಂತರು ಇರ್ತಾರೆ, ಟ್ಯಾಕ್ಸ್ ಪೇ ಅನ್ನ ಮಾಡ್ತಿರ್ತಾರೆ, ಜಮೀನನ್ನ ಹೊಂದಿರ್ತಾರೆ, ವೈಟ್ ಬೋರ್ಡ್ ಕಾರನ್ನ ಹೊಂದಿರ್ತಾರೆ, ಮತ್ತೆ ಗೌರ್ಮೆಂಟ್ ಸ್ಕೀಮ್ ಗಳ ಸಲುವಾಗಿ BPL ಕಾರ್ಡ್ ಗಳನ್ನ ಮಾಡಿಕೊಂಡು ಗೌರ್ಮೆಂಟ್ ಈ ಒಂದು ಗ್ಯಾರಂಟಿಗಳನ್ನ ಪಡಿತಾ ಇದ್ದಾರೆ. ಸೊ ಅಂತವ್ರಿಗೆ ಈ ಬಾರಿ ಹಣವನ್ನ ಕಟ್ ಮಾಡ್ತಾ ಇದಾರಂತೆ. ಅಂದ್ರೆ ಇಂಥವ್ರಿಗೆ ಮೊದಲಿಗೆ ಈ ಒಂದು ಹಣ ಬರ್ತಾ ಇತ್ತು. ಸೊ ಅಂತವ್ರಿಗೆ ಈ ಬಾರಿ ಹಣ ಬರುವಂತ ಸಾಧ್ಯತೆ ಇಲ್ಲ. ಸೊ ಅಂದ್ರೆ ಈ ಬಾರಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಏರಿಳಿತಗಳು ಕಂಡು ಬರುತ್ತೆ. ಅಂದ್ರೆ ಪ್ರತಿ ಸಲನು ನಿಮ್ಗೆ ಮೊದಲಿಗೆ ಹಣ ಬಂದ್ಬಿಡ್ತಿತ್ತು 2,000, ಅಂತವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಮತ್ತೆ ಲೇಟ್ ಆಗಿ ಯಾರಿಗೆ ಬರ್ತಾ ಇತ್ತು ಅಂತವ್ರಿಗೆ ಜಲ್ದಿ ಬರ್ಬೋದು. ಈ ರೀತಿಯಾದಂತ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ 12ನೇ ಕಂತಿನ ಹಣ ಒಂದು ಇವತ್ತಿನಿಂದ ಬಿಡುಗಡೆ ಆಗುತ್ತಾ ಸರ್ ನಿಜವಾಗ್ಲು ಅಂತಂದ್ರೆ, ಈಗ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇವತ್ತಿನಿಂದಾನೇ 12ನೇ ಕಂತಿನ ಹಣ 2,000 ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಯಾವ ರೀತಿ ಪ್ರಾಸೆಸ್ ಇರುತ್ತಪ್ಪ ಅಂತಂದ್ರೆ, ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳ ಜನರಿಗೆ ಇವತ್ತೇ ಬರುತ್ತಂತ ಹೇಳೋಕೆ ಗ್ಯಾರಂಟಿ ಇಲ್ಲ. ಸೊ ಅಂದ್ರೆ ಇವತ್ತ ಒಂದು ಸ್ವಲ್ಪ ಜನಕ್ಕೆ ಬರ್ಬೋದು, ಅಂದ್ರೆ ಒಂದು 15ರಿಂದ 20% ಜನಕ್ಕೆ ಬರ್ಬೋದು. ಮತ್ತೆ ನಾಳೆ ಒಂದು 15ರಿಂದ 20% ಜನಕ್ಕೆ ಬರ್ಬೋದು. ಈ ರೀತಿಯಾಗಿ ಹಂತವಾಗಿ 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಒಂದು ವಾರ, ಒಂದು 10 ದಿನಗಳ ಒಂದು ಪ್ರಾಸೆಸ್ ಇರುತ್ತೆ. ನಿಮಗೆ 10 ದಿನಗಳಲ್ಲೇ ಈ ಒಂದು 12ನೇ ಕಂತಿನ ಹಣ ಏನಿರುತ್ತೆ ಅದು ನಿಮ್ಮ ಖಾತೆಗೆ ಬಂದು ಸೇರುತ್ತಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಯಾರಿಗೆ 11ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಡಬಲ್ ಧಮಾಕ, ಅಂದ್ರೆ 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಸೊ ಅಂದ್ರೆ ಇಲ್ಲಿವರೆಗೆ ಕಾಯ್ತಾ ಇದ್ರು 2,000 ರೂಪಾಯಿ ಹಣ ಬಂದಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು. ಎಲ್ಲೇ ಕೆಲವರಿಗೆ ಮಾತ್ರ, ಬೆರಳೆಣಿಕೆ ಜನರಿಗೆ ಮಾತ್ರ ಈ ಒಂದು 12ನೇ ಕಂತಿನ ಹಣ ಸ್ಟಾರ್ಟಿಂಗ್ ನಲ್ಲಿ ಬಿಡುಗಡೆ ಮಾಡಿದ್ರು, ಆಮೇಲೆ ಬಂದಾಗಿತ್ತು. ಸೊ ಆದ್ರೆ ಇವತ್ತಿನಿಂದ ಮತ್ತೆ ಕಂಟಿನ್ಯೂ ಆಗಿ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸ್ವಲ್ಪ ವೇಟ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಇವತ್ತು ಹೇಳಿವಂತಂದ್ರೆ ನಿಮ್ಗೆ ಈಗ 10ವರೆಗೆ ಬರುತ್ತಂತಲ್ಲ. ಸೊ ಅಂದ್ರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಂದ್ರೆ ಮಧ್ಯಾಹ್ನದ ಮೇಲೆ ಬರ್ಬೋದು, ಅಥವಾ ನಿಮ್ಗೆ
ನೈಟ್ ಬರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ಅಂದ್ರೆ ಒಟ್ಟು 10 ದಿನಗಳ ಕಾಲಾವಕಾಶ ಇರುತ್ತೆ. ನಾನು ಹೇಳಿದಲ್ಲ, ಏರಿಳಿತ ಆಗ್ತಾನೆ ಇರುತ್ತೆ. ಸ್ವಲ್ಪ ನೀವು ಕಾಯ್ತಾ ಇರಿ, ಜಸ್ಟ್ ವೇಟ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣ ಬರುತ್ತೆ. ಸೊ ಹಾಗಾದ್ರೆ ನೀವು ಯಾರಿಗೆ ಈ ಒಂದು 12ನೇ ಕಂತಿನ ಹಣ ಬಂತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೇಕು.